ಸತತವಾಗಿ ನಿನ್ನೆ ಸಂಜೆ 6 ಗಂಟೆಗೆ ಮಗು ಕೊಳವೆ ಬಾವಿಗೆ ಬೀಳುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಸತತ 19 ಗಂಟೆಗಳ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಬೋರ್ವೆಲ್ಗೆ ಬಿದ್ದಿದ್ದ 16 ತಿಂಗಳ ಮಗು ಸಾತ್ವಿಕ್ ರಕ್ಷಣೆಯಾಗಿದೆ. ಸಾತ್ವಿಕ್ ಆರೋಗ್ಯ ಸ್ಥಿರವಾಗಿದೆ. ಯಾವುದೇ ಗಾಯಗಳಾಗಿಲ್ಲ. ಆಶ್ಚರ್ಯ ಅನ್ಸುತ್ತೆ ನಿಜಕ್ಕೂ ಕೂಡ. ತಲೆಗೂ ಕೂಡ ಪೆಟ್ಟಾಗಿಲ್ಲ, ಗಾಯ ಆಗಿಲ್ಲ, ಹಾರ್ಟ್ ಬೀಟ್ ನಾರ್ಮಲ್ ಆಗಿದೆ. ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಸಾತ್ವಿಕ್ಗೆ ಚಿಕಿತ್ಸೆ ನೀಡ್ತಾ ಇದ್ದೀವಿ ಅಂತ ವಿಸ್ತಾರ ನ್ಯೂಸ್ಗೆ ವಿಜಯಪುರದ ಡಿಎಚ್ಒ ಡಾಕ್ಟರ್ ಬಸವರಾಜ್ ಅವರು ರಿಯಾಕ್ಟ್ ಮಾಡಿದ್ದಾರೆ. 2-3 ದಿನಗಳ ಕಾಲ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಬಗ್ಗೆ ನಿರ್ಧರಿಸ್ತೀವಿ ಅಂತ ಹೇಳಿದ್ದಾರೆ ಡಿಎಚ್ಒ. ಬಾಲಕ ಸಾತ್ವಿಕ್ಗೆ ಸಿಟಿ ಸ್ಕ್ಯಾನ್ ಬಳಿಕ ವಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸಾತ್ವಿಕ್ ಈಗ ನೋಡು ಸಾತ್ವಿಕ್ ಮೇಡಮ್ ನೋಡ್ರಿ ಓ ಸಕ್ಸಸ್ಫುಲ್ ಮೇಡಮ್ ಸರ್ ಈಗ ನೋಡ್ರಿ ಸಿದ್ಧಲಿಂಗ ಮಹಾರಾಜ್ ಕಿ ಜೈ ಸಿದ್ಧಲಿಂಗ ಮಹಾರಾಜ್ ಕಿ ಜೈ ಸಾತ್ವಿಕ್ ಈಗ ನೋಡು ಸಾತ್ವಿಕ್ ಮೇಡಮ್ ನೋಡ್ರಿ ಓ ಸಕ್ಸಸ್ಫುಲ್ ಮೇಡಮ್ ಸರ್ ಈಗ ನೋಡ್ರಿ ಸಿದ್ಧಲಿಂಗ ಮಹಾರಾಜ್ ಕಿ ಜೈ ಸಿದ್ಧಲಿಂಗ ಮಹಾರಾಜ್ ಕಿ ಜೈ ಸಾತ್ವಿಕ್ ಈಗ ನೋಡು ಸಾತ್ವಿಕ್ ಮೇಡಮ್ ನೋಡ್ರಿ ಮಗುವನ್ನ ರಕ್ಷಿಸಿದ ಕೂಡಲೇ ಆಂಬ್ಯುಲೆನ್ಸ್ ನಲ್ಲಿ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಸಂದರ್ಭದಲ್ಲಿ ಸಿದ್ದು ಮಹಾರಾಜ್ ಕಿ ಜೈ ಅಂದ್ರೆ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರ ಅಂತ ಕರೆಸ್ಕೊಳ್ಳುತ್ತೆ ಲಚ್ಚಾಣ ಗ್ರಾಮ ಇಂಡಿ ಕ್ಷೇತ್ರ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಪವಾಡ. ಇದು ಸಿದ್ದು ಮಹಾರಾಜರೇ ಆ ಮಗುವನ್ನ ಬದುಕುಳಿಸಿದ್ರು ಅನ್ನೋ ನಂಬಿಕೆ ಆ ತಾಲೂಕಿನ ಜನತೆಯದ್ದು. ಅಲ್ಲಿ ದೇವರಿಗೆ ಅಥವಾ ಮಹಾರಾಜರಿಗೆ ಜೈಘೋಷವನ್ನ ಕೂಗ್ತಾ ಆ ಮಗುವಿನ ಜೊತೆಗೆ ಮಾತನಾಡಿರುವಂತಹ ವಿಡಿಯೋ ಗಮನಿಸಿದ್ವಿ. ಈಗ ನಮ್ಮ ಜೊತೆಗೆ ಮನೋವೈದ್ಯ ಆಗಿರುವಂತಹ ಡಾಕ್ಟರ್ ಪದ್ಮಾಕ್ಷಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ತೆ. ನಿಜಕ್ಕೂ ಇವತ್ತಿನ ಒಂದು ಸಿಚುವೇಶನ್ ಬಹುಶಃ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ, ನೋಡಿದ್ದೀರಿ ಅಂತ ಭಾವಿಸ್ತೀನಿ ನಾನು. ಎಲ್ಲೋ ಒಂದು ಕಡೆ 2006 ಅಥವಾ 6ರಲ್ಲಿ ಸಂದೀಪ್ ಅನ್ನೋ ಹುಡುಗಂಗೆ 9 ವರ್ಷ ವಯಸ್ಸು ಇದೇ ರೀತಿಯ ಕೊಳವೆ ಬಾವಿಗೆ ಬೀಳ್ತಾನೆ. 48 ಗಂಟೆ ಕಾರ್ಯಾಚರಣೆ ಆಗುತ್ತೆ. ಆದ್ರೆ ಆ ಮಗು ಸಾವಿಗೀಡಾಗಿರುತ್ತೆ. ಆ ಬಾಲಕ ಸಾವಿಗೀಡಾಗಿರ್ತಾನೆ, ಯಶಸ್ವಿ ಆಗಲ್ಲ, ಆತ ಜೀವಂತವಾಗಿ ಬರಲಿಲ್ಲ. ಬಟ್ ಇಲ್ಲಿ 16 ತಿಂಗಳ ಮಗು ಅಂದ್ರೆ ಆಲ್ಮೋಸ್ಟ್ ನಮಗೆ 1 ವರ್ಷದ ಮೇಲೆ 4 ತಿಂಗಳು ಮಗು, ಅಲ್ಲಿ 1.25 ವರ್ಷ ಅಂತ ಅನ್ಕೊಂಡ್ರೆ ನಾವು ಏನ್ ವಿಲ್ ಪವರ್, ಯಾವ ರೀತಿಯಾಗಿ ಮಾನಸಿಕ ಸ್ಥಿರತೆ ಇರುತ್ತೆ ಅಂತ ಹೇಳ್ತೀರಿ? ಒಂದ್ ರೀತಿ ಆಶ್ಚರ್ಯ ಅನ್ಸುತ್ತೆ ನಮ್ಗೆ ಸಹಜವಾಗಿ. ನೀವು ಮನೋವೈದ್ಯಿಯಾಗಿ ಏನ್ ಹೇಳ್ತೀರಿ ಇದಕ್ಕೆ? ಮೊದಲನೇದಾಗಿ ಕಾರ್ಯಾಚರಣೆ ಮಾಡಿ ಸಕ್ಸಸ್ಫುಲ್ ಆಗಿ ಮಗುವನ್ನ ಹೊರಗಡೆ ತಗೊಂಬಂದಂತ ಫುಲ್ ರಕ್ಷಣಾ ಟೀಮ್ಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಈ ವಿಚಾರ ಫಸ್ಟ್ ಕೇಳಿದಾಗ ನನ್ಗೆ ಒಂಥರ ಟೆನ್ಷನ್ ಆಯ್ತು, ಭಯ ಆಯ್ತು. ಹೇಗಪ್ಪ ಮಗು ಒಳಗಡೆ ಬಿದ್ದಾಗ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋ ಆಲೋಚನೆ ಎಲ್ಲ ಬಂತು. ಅವಾಗ ನನಗ್ ಸಡನ್ ಆಗಿ ಅನ್ಸಿತ್ತು, ಈಗ ನಾವೇ ನಮ್ಮ ಮನೆಯಲ್ಲಿ ಸಡನ್ ಆಗಿ ಕರೆಂಟ್ ಹೋಗಿ ಕತ್ತಲೆಯಲ್ಲಿ ಇದ್ದಾಗ ತುಂಬಾ ಭಯ ಗಾಬರಿಗೆ ಒಳಗಾಗಿರ್ತೀವಿ. ಅದು ಕರೆಂಟ್ ಇಮಿಡಿಯೇಟ್ ಆಗಿ ಬರ್ದೇ ಹೋದಾಗ ಕ್ಯಾಂಡಲ್ ಸಿಕ್ಕಿರಲ್ಲ, ಓಡಾಡಿರ್ತೀವಿ, ಹಿಂಸೆ ಅನ್ಭವಿಸಿರ್ತೀವಿ. ಅಂತ ಒಂದು ಆಲೋಚನೆ, ಆ ವಿಚಾರ ನಮ್ ತಲೆ ಒಳಗಡೆ ತುಂಬಾ ದಿನವರೆಗೂ ಬರುತ್ತೆ. ಅಂತ ಒಂದು ಚಿಕ್ಕ ವಿಚಾರ ಅದು. ಆದ್ರೆ ಇಲ್ಲಿ ಒಂದು ಕೊಳವೆ ಬಾವಿಗೆ 1.25 ವರ್ಷದ ಮಗು ಅಂದ್ರೆ ಅದು ಎಷ್ಟು ಒಳಗಡೆ ತುಂಬಾ ಮಾನಸಿಕವಾಗಿ ನೊಂದಿರುತ್ತೆ. ಫುಲ್ ಕತ್ಲೆ, ಸರಿಯಾದ ರೀತಿಯಲ್ಲಿ ಯಾರು ಕಾಣಿಸಿರಲ್ಲ, ಮಾತಾಡಕ್ ಆಗಿರಲ್ಲ, ತುಂಬಾ ಹಿಂಸೆ ಅನ್ಭವಿಸುತ್ತೆ. ಎಷ್ಟೋ ಸತಿ ಜನ ಹೇಳ್ತಾರೆ, ನಾನು ಏನ್ ಸ್ಟ್ರೆಂತ್ ಅಲ್ಲಿ ಇರ್ತೀನಿ, ನನ್ನ ಸಮಸ್ಯೆಗಳನ್ನ ಅಷ್ಟು ರೀತಿಯಾಗಿ ಫೇಸ್ ಮಾಡ್ಬೋದು ಅಂತ ಹೇಳಿ. ಆ ಮಗುಗೆ ಹ್ಯಾಟ್ಸ್ ಆಫ್. ಅಷ್ಟು ಅದಕ್ಕೆ ಏನು ಹೆಚ್ಚು ಕಡಿಮೆ ಆಗಿಲ್ಲ, ಎಲ್ಲವೂ ಸರಿ ಹೋಗಿದ್ದು. ಏನೋ ಅಲ್ಪ ಸ್ವಲ್ಪ ಗಾಯ ಆಗಿ ಹೊರಗಡೆ ಬಂದಿದೆ ಅಂತ ಕೇಳಿ ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಇಲ್ಲ ಪದ್ಮಾಕ್ಷಿ ಮೇಡಮ್, ಒಂದು ಸಣ್ಣ ಗಾಯನೂ ಕೂಡ ಆಗಿಲ್ಲ, ಅದು ಆಶ್ಚರ್ಯ ಅನ್ಸುತ್ತೆ ನಮ್ಗೆ ನಿಜವಾಗ್ಲೂ ಕೂಡ. ದೃಶ್ಯಾವಳಿಗಳಲ್ಲಿ ನೋಡ್ಬೇಕಾದ್ರೆ ನನಗೆ ಅನ್ಸ್ತು, ಯಾಕಂದ್ರೆ ಇದು ಪವಾಡನೇ ಸರಿ. ಅದು ಏನು, ಯಾಕಂದ್ರೆ ನಾವೇ ಒಂದ್ ಸ್ವಲ್ಪ ಚಲ್ಗಳಲ್ಲಿ ಬಿದ್ರು ಗಾಯ ಆಗಿರುತ್ತೆ, ಟಚ್ ಹೋಗಿರುತ್ತೆ, ತುಂಬಾ ಹಿಂಸೆ ಆಗಿರುತ್ತೆ, ಏಟ್ ಬಿದ್ರು ಸಾಧ್ಯತೆ ಇರುತ್ತೆ. ತಲೆಗ್ ಚೂರು ಪೆಟ್ಟೆ ಬಿದ್ದಿಲ್ಲ ಅಂತ ಹೇಳಿದ್ರೆ ಪವಾಡನೇ ಅನ್ಸುತ್ತೆ. ಅಂತ ಒಂದು ಪವಾಡದ ಜೊತೆಗೆ ಮಗುನು ಸಹ ತುಂಬಾ ಸ್ಟ್ರಾಂಗ್ ವಿಲ್ ಪವರ್. ಒಳಗಡೆ ನೀರು ಸಿಕ್ಕಿರಲ್ಲ, ಊಟ ಇರಲ್ಲ, ಕತ್ತಲೆ, ಮಾತಾಡಕ್ ಯಾರು ಇರಲ್ಲ ಅಂತ ಚಿಕ್ಕ ಮಗುಗೆ ತಂದೆ ತಾಯಿಯಿಂದ ಸೆಪರೇಷನ್, ಆಂಗ್ಸೈಟಿ ಇವೆಲ್ಲವೂ ಇರುತ್ತೆ. ಅದಾದ ನಂತರ ಈಗ ಹೊರಗಡೆ ಬಂದಿದೆ ಮಗು. ತುಂಬಾ ದಿನಗಳವರೆಗೆ ಈ ಒಂದು ನೆಗೆಟಿವ್ ಇದು ತಲೆ ಒಳಗಡೆ ಇದ್ದೇ ಇರುತ್ತೆ. ಆಮೇಲೆ ಎಲ್ಲರೂ ಊರಲ್ಲಿರೋರೆಲ್ಲರೂ ಆ ವಿಚಾರವನ್ನ ರಿಮೈಂಡ್ ಮಾಡೋದ್ರ ಬದಲು ಅದಕ್ಕೆ ಸಪೋರ್ಟಿವ್ ಮಾತುಗಳನ್ನ ಆಡೋದು ಬೆಟರು. ಆಮೇಲೆ ಚೆನ್ನಾಗಿ ಒಳ್ಳೆ ಹೈಡ್ರೇಷನ್ ಆಗ್ಬೇಕು, ಚೆನ್ನಾಗಿ ನೀರ್ ಕುಡಿಸ್ಬೇಕಾಗತ್ತೆ, ಒಳ್ಳೆ ಉತ್ತಮ ಆಹಾರ, ಅದನ್ನ ಕಂಫರ್ಟಬಲ್ ಆಗಿ ಮಲಗಿಸೋದು. ಆಮೇಲೆ ನೆಕ್ಸ್ಟ್ ಅವ್ರ ತಂದೆ ತಾಯಿ ಅದನ್ನ ತುಂಬಾ ದಿನಗಳು
ಜೊತೆಗೆ ಇಟ್ಕೊಂಡು ಎಲ್ಲೂ ಬಿಡದಂಗೆ ನೀಟಾಗಿ ನೋಡ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಮಾನಸಿಕ ಸ್ಥೈರ್ಯ ಜಾಸ್ತಿ ಆಗುತ್ತೆ. ಎಸ್, ಯೂಶಲಿ ಈ ವಯಸ್ಸಿನ ಮಕ್ಕಳು ಈ ರೀತಿಯಾದಂತಹ ಒಂದು ಆಘಾತ, ಯಾಕಂದ್ರೆ ಸಹಜವಾಗಿ ಹಾವು ಕೊಟ್ಟರು ಹಿಡ್ಕೊಳ್ಳೋ ವಯಸ್ಸು, ಅದಕ್ಕೆ ಹಾವು ಕಚ್ಚುತ್ತೆ ಅದು ವಿಷ ಅನ್ನೋ ಅರಿವೇ ಇರಲ್ಲ ಕಾಮನ್ ಆಗಿ ನಾವು ನೋಡಿದಾಗೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ. ಸೊ ಎಲ್ಲೋ ಒಂದು ಕಡೆ ಈ ಮಗು ಆ ಒಂದು ಆಗುತ್ತೆ ಅಂತ ಹೇಳ್ತೀರಾ, ಅಥವಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮೈಂಡ್ ಫ್ಲಕ್ಚುಯೇಷನ್ ಆಗುತ್ತೆ, ಆ ಒಂದು ಆಸಕ್ತಿ ಬೇರೆ ಕಡೆಗೆ ಡೈವರ್ಟ್ ಆಗುತ್ತೆ, ಆದ ಕಾರಣ ಆ ಮಗು ಅಲ್ಲಿ ಉಳ್ಕೊಂಬರಕ್ ಸಾಧ್ಯ ಆಯ್ತು ಅಂತ ಹೇಳ್ತೀರಾ ಮನೋವೈದ್ಯಯಾಗಿ? ಹೇಗ್ ಸಾಧ್ಯ ಇದು ಅಂತ ಅನ್ಸುತ್ತೆ? ಮಕ್ಕಳಿಗೆ ಭಯ ಅನ್ನೋದು ತುಂಬಾ ಗೊತ್ತಿರಲ್ಲ. ಮಕ್ಕಳಲ್ಲಿ ಭಯವನ್ನ ನಾವು ಸಮಾಜ ಇನ್ಸ್ಟಿಲ್ ಮಾಡ್ತೀವಿ ಅದ್ರ ಮನ್ಸೊಳಗಡೆ. ಈಗ ಅದಕ್ಕೆ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಅದು ನೋಡೋಣ, ಅದೇನೋ ತುಂಬಾ ಒಳ್ಳೆ ಪಾಸಿಟಿವಿಟಿಯಲ್ಲಿ ರೆಸ್ಪಾಂಡ್ ಮಾಡಿದೆ, ಧೈರ್ಯವಾಗಿ ಇದ್ದು, ಅದು ಯಾವ ಪೊಸಿಷನ್ ಇತ್ತೋ, ಮಲ್ಕೊಂಡಿರೋ ಪೊಸಿಷನ್ ನಿಂತಿತ್ತೋ ಅಲ್ವನ್ನೂ ಗೊತ್ತಿಲ್ಲ. ಹಂಗಾಗಿ ಅದನ್ನ ಫೇಸ್ ಮಾಡಿದೆ. ಆಮೇಲೆ ಮೋಸ್ಟ್ಲಿ ರಕ್ಷಣಾ ಕಾರ್ಯ ಮಾಡ್ಬೇಕಾದ್ರೆ ಅವರು ಲೌಡ್ ಸ್ಪೀಕರ್ಸ್ ಎಲ್ಲ ಮಾತಾಡಿರ್ತಾರೆ, ಅದನ್ನೆಲ್ಲ ಅದು ಕೇಳಿಸ್ಕೊಂಡಿರ್ಬೋದು. ಏನು ಅಂದ್ರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಹುಟ್ಟಿದಾಗ್ಲೇನೆ ಮಕ್ಕಳಿಗೆ ಈ ಭಯ ಆಗ್ಲಿ ಅಥವಾ ಫಿಯರ್ ಫ್ಯಾಕ್ಟರ್ಸ್ ಎಲ್ಲ ಇರಲ್ಲ. ನಾವು ಸಮಾಜ, ತಂದೆ ತಾಯಿ, ಸುತ್ತಮುತ್ತ ಎಲ್ಲರೂ ಅದಕ್ಕೆ ಭಯವನ್ನು ಹಾಕೋದು. ಕತ್ಲೆಯಲ್ಲಿ ಭೂತ ಬರುತ್ತೆ, ಕತ್ಲೆಯಲ್ಲಿ ದೆವ್ವ ಬರುತ್ತೆ, ನೀನ್ ಸರಿ ಊಟ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿಗೆ ಕಳ್ಸ್ಬಿಡ್ತೀನಿ, ನೀನ್ ಲಾಕ್ ಮಾಡ್ಬಿಡ್ತೀನಿ ಕ್ಲೋಸ್ ರೂಮ್ ಅಲ್ಲಿ ಅಂತೆಲ್ಲ ಹೇಳಿ ಅದರಲ್ಲಿ ನಾವು ಫಿಯರ್ ನ ಇನ್ಸ್ಟಿಲ್ ಮಾಡೋದು. ಆ ಮಗುವಿಗೆ ಆಕ್ಚುಲಿ ತುಂಬಾನೇ ಧೈರ್ಯ ಅನಿಸ್ತದೆ. ಫೇಸ್ ದ ಸಿಚುವೇಶನ್ ಅದ್ಭುತವಾಗಿ ಫೇಸ್ ಮಾಡಿದೆ. ಅಷ್ಟೊಂದೆಲ್ಲ ಹಿಂಸೆ ಆಗಿರಲ್ಲ. ಆದ್ರೂ ಹಿಂಸೆ ಇರುತ್ತೆ ಒಳಗಡೆ. ಅದು ಈಗ ತಂದೆ ತಾಯಿ ಹೋಗಿ ಸೇರ್ಕೊಂಡಿರುತ್ತೆ. ಅಪ್ಪ ಅಮ್ಮನ ಜೊತೆ ತುಂಬಾ ಅದ್ಭುತವಾಗಿ ಅದು ಇರ್ಬೇಕು ಈಗ ಇನ್ನೊಂದ್ ಸ್ವಲ್ಪ ದಿನಗಳು. ಸೊ ಅದನ್ನ ಹೊರಗಡೆ ಬರಕ್ಕೆ ನಾನ್ ಒಂದು ನನ್ಗೆ ಚೆನ್ನಾಗಿ ಅರ್ಥ ಮಾಡಿದ್ ನಾವು ಓದಿರೋ ವಿಚಾರವಾಗಿ, ಭಯಗಾಬ್ರಿ ಬೇಚಾರುಗಳನ್ನ ನಾವು ನಮ್ಮ ಮಕ್ಕಳಲ್ಲೇ ಹಾಕ್ತಾ ಹೋಗ್ತಿವಿ ಇನಿಷಿಯಲ್ ಆಗಿ. ಈಗ ಎಕ್ಸಾಂಪಲ್ ಕತ್ಲೆ ಅನ್ನೋದೇ, ಕತ್ಲೆಯಲ್ಲಿ ಏನಾಗುತ್ತೆ ಏನು ಗೊತ್ತೇ ಇರಲ್ಲ ಅವ್ರಿಗೆ, ಇಮ್ಯಾಜಿನ್ ಮಾಡಕ್ಕಲ್ಲ, ಗೊತ್ತೇ ಇಲ್ಲ ಏನ್ ಇಮ್ಯಾಜಿನ್ ಮಾಡ್ತಾರೆ. ಸೊ ಹಾಗಾಗಿ ವಿಚಾರ ಗೊತ್ತಿಲ್ಲದಿರೋದಕ್ಕೂ ಒಂದೊಂದ್ಸತಿ ಅದು ಮ್ಯಾನೇಜ್ ಮಾಡಿದೆ ಅಂತ ಅನ್ಸುತ್ತೆ. ಎಸ್, ಆ ಮಗುವಿನ ಮಾನಸಿಕ ಸ್ಥಿಮಿತ ಹೇಗಿರುತ್ತೆ ಆ ವಯಸ್ಸಲ್ಲಿ? ಯೂಶಲಿ 1 ವರ್ಷ 2 ವರ್ಷದ ಮಕ್ಕಳಲ್ಲಿ ಸಹಜವಾಗಿ ದೊಡ್ಡವ್ರಿಗೂ ಎಳೆ ಮಕ್ಕಳ ಒಂದು ಮಾನಸಿಕ ಸ್ಥೈರ್ಯ ಹೇಗಿರುತ್ತೆ ಅಂತ ಹೇಳ್ತೀರಾ ನಿಮ್ಮ ಸೈಕಾಲಜಿ ಪ್ರಕಾರ? ಮಗುಗಂತೂ ತುಂಬಾ ಭಯ ಆಗಿರುತ್ತೆ, ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿರುತ್ತೆ. ಇದೇನು ನಾನು ಏನ್ ಮಾಡ್ಲಿ, ಐ ಆಮ್ ಫೀಲಿಂಗ್ ಹೆಲ್ಪ್ಲೆಸ್, ನನ್ನಿಂದ ಹೊರಗಡೆ ಹೋಗ್ತಾ ಇಲ್ಲ, ನನ್ನ ಅಪ್ಪ ಅಮ್ಮ ನನ್ ಸೇವ್ ಮಾಡ್ತಾರೋ, ನಾನು ಇಲ್ಲಿ ಏನಾಗ್ಬಿಡುತ್ತೆ ಅನ್ನೋ ಭಯ ತುಂಬಾ ಇರುತ್ತೆ. ಆ ತರದ ಭಯ, ಯಾರು ಕಾಣಿಸ್ತಾ ಇರೋದು, ಕತ್ಲೆ ಏನು ಕಾಣಿಸ್ತಾ ಇರೋದು, ಆ ತರದೆಲ್ಲ ತುಂಬಾ ಭಯ ಇರುತ್ತೆ. ಡೆಫಿನೆಟ್ಲಿ ಭಯ ಇರುತ್ತೆ, ತುಂಬಾ ಡಿಸ್ಟರ್ಬ್ ಆಗಿರುತ್ತೆ ಮಗು. ಆಲ್ಮೋಸ್ಟ್ ಎಷ್ಟು ನಿಮಿಷಗಳ ಕಾಲ ಅಥವಾ ಎಷ್ಟು ಸೆಕೆಂಡ್ಗಳ ಕಾಲ ಅದನ್ನೇ ನೆನ್ಪಿಟ್ಕೊಳ್ಳುತ್ತೆ ಅಂತ ಹೇಳ್ತೀರಾ ಮೇಡಮ್ ಮನೋವೈದ್ಯಾಗಿ? ಕಾರಣ ಏನೋ ಹೊರಗಡೆ ಬಂದಿದೆ, ತುಂಬಾ ದಿನಗಳ ಕಾಲ ಇದು ಆ ಮಗುವಿನ ಮನಸ್ಸಲ್ಲಂತೂ ಇರುತ್ತೆ. ಅದು ಕತ್ಲಲ್ಲಿ ಇದ್ದಿದ್ದು ಅಥವಾ ಹಿಂಗ್ ಬಿಡ್ಸ್ಕೊಂಡ್ ಬಂದಿದ್ದು ಅದೆಲ್ಲ ಆತಂಕ ತುಂಬಾ ಇರುತ್ತೆ. ಆಮೇಲೆ ಕಾಲಕ್ರಮೇಣ ಅದು ಬೆಳಿತಾ ಆ ಪ್ರೋಸೆಸ್ ಅಲ್ಲಿ ಮರ್ತು ಹೋಗುತ್ತೆ. ಅದು ಇಲ್ಲ, ಕೆಲವರೆಲ್ಲ ಅದನ್ನೇ ಮಾತಾಡಿ ಅದನ್ನ ಮರೆಯುವಂತದ್ದೇ ಮಾಡಲ್ಲ ಕೆಲವರೆಲ್ಲ. ನೀನ್ ಇಲ್ಲೆಲ್ಲ ಬಿದ್ದೋಗಿದ್ದೆ ಗೊತ್ತಾ, ಎಷ್ಟು ನಿಮಿಷ ಆಗಿತ್ತು ಗೊತ್ತಾ ಅಂತಲೇ ರೆಗ್ಯುಲರ್ ಆಗಿ ಅದನ್ನೇ ಮಾತಾಡಿ ಇಡ್ತಾ ಇದ್ರೆ ಆ ಮಗು ಅಷ್ಟು ಸುಲಭವಾಗಿ ಅದನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಆ ಮಗು ಅದನ್ನ ಸಂಪೂರ್ಣವಾಗಿ ಕಂಫರ್ಟಬಲ್ ಆಗಿ ಮರೆಯುವಂತ ಎನ್ವೈರನ್ಮೆಂಟ್ ಇತ್ತು, ಎಲ್ಲರ ಸಪೋರ್ಟ್ ಇದ್ದಾಗ, ಎಲ್ಲರೂ ಅದ್ರ ಬಗ್ಗೆ ಏನ್ ಮಾತಾಡೋದೇನ್ ಬೇಡ, ನೀನ್ ತುಂಬಾ ಧೈರ್ಯವಂತ ಆರಾಮಾಗಿರ್ತೀಯ, ಇಟ್ಸ್ ಓಕೆ ಅನ್ನೋ ತರದಲ್ಲಿ ಹೇಳಿದಷ್ಟು ಅಸಾಧ್ಯ ಬೇಗ ಆ ಮಗು ಆ ಒಂದು ಭಯ ಬೇಜಾರಿಂದ ಹೊರಗಡೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ವಿಸ್ತಾರ ನ್ಯೂಸ್ ಜೊತೆಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಕೊಟ್ಟದಕ್ಕಾಗಿ ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.